ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಕ್ಯಾಪ್ಸಿಕನ್ ಚಿಕನ್ ಫ್ರೈ ಹೇಗೆ ಮಾಡ್ಬೇಕಂತ ನಾವು ತಿಳಿಸ್ಕೊಡ್ತಾಯಿದ್ದೀವಿ. ಒಂದೊಂದಾಗಿ ನಾವು ತಿಳಿಸ್ಕೊಡ್ತೀವಿ, ಬನ್ನಿ ನೋಡೋಣ. ಮೊದಲನೇದಾಗಿ ಬೇಕಾಗಿರೋ ಐಟಮ್ಮು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಗಸಗಸೆ ಮತ್ತು ಈರುಳ್ಳಿ, ಟೊಮೆಟೊ, ಗ್ರೀನ್ ಚಿಲ್ಲಿ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಐಟಮ್ ಹಾಕ್ಕೊಂಡು ಪೇಸ್ಟ್ ಮಾಡು ಇಟ್ಕೊಂಡ್ರಿ. ಪೇಸ್ಟ್ ರೆಡಿ ಆಯಿತು. ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿರಿ. ಮಿಕ್ಸ್ ಆಗಿರೋದ ಈಗ ಒಗ್ಗರಣೆ ಕೊಡೋಣ. ಎಣ್ಣೆ, ಒಂದು ಬೌಲಲ್ಲಿ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಈರುಳ್ಳಿ ಹಾಕೊಂಡು ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳಿ ಲೈಟಾಗಿ. ಫ್ರೈ ಆಯಿತು. ಈಗ ಒಂದು ಬೌಲಲ್ಲಿರೋ ಚಿಕನ್ನ ಈಗ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಬೇಕು. ಈಗ ನೋಡಿ ಈ ಥರ ಇರಬೇಕು. ಪೀಸೆಲ್ಲ ಚೆನ್ನಾಗಿ ನೆಂದಿದೆ. ಮಸಾಲೆ ಕ್ಲೀನಾಗೆಲ್ಲ ಅದು ಕಂಡುಕೊಂಡಿದ್ದೀವಿ ಎಲ್ಲ ಕ್ಲೀನಾಗಿ. ಟೊಮೆಟೊ, ಕ್ಯಾಪ್ಸಿ, ಇವೆರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ. ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಲೈಟಾಗಿ ಜಾಸ್ತಿ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಮಸಾಲೆ ಐಟಮ್ಗಳೇನು ತಿನ್ನಲೇಬಾರ್ದು, ವಿಧಿ ಇಲ್ಲ. ಚಿಕನ್ ತಿನ್ನಲೇಬಂದ್ರೆ ಹಾಕಲೇಬೇಕು. ಸ್ವಲ್ಪ ಹಾಕ್ಕೊಳ್ಳಿ ಲೈಟಾಗಿ. ಇವಾಗ ಮಸಾಲೆ, ಆ ಮಸಾಲೆನ ಹಾಕ್ಕೊಳ್ಳಿ. ಸ್ವಲ್ಪ ನೀರು, ಧನಿಯಾ ಪುಡಿ 2 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಒಂದು ಹಿಡಿಯಷ್ಟು ಉಪ್ಪು, ಅರ್ಧ ಹಿಡಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಬಿಡಿ ಉಪ್ಪು. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಎಲ್ರಿಗೂ ಧನ್ಯವಾದ ಅಂತ ಇವತ್ತಿನ ಚಿಕನ್ ರೆಸಿಪಿನ ಮುಗಿಸ್ತಾ ಇದ್ದೀವಿ. ಮೊದಲನೇದಾಗಿ ಈ ಚಿಕನ್ ರೆಸಿಪಿ ನಾನು ಮಾಡಿರೋದಲ್ಲ, ನಮ್ಮ ಫ್ರೆಂಡ್ ಆದಂಥ ಡಾಕ್ಟರ್ ಮಾರಣ್ಣ ಅವರು ಮತ್ತು ನಮ್ಮ ಬ್ರದರ್ ರಾಜು ಅವರು ಅವರಿಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಮಾರಣ್ಣ ಮತ್ತು ರಾಜು. ಶುಭವಾಗಲಿ.